ಅಣ್ಣ, ಈ ಹುತ್ತಲ್ಲಿರೋ ನಾಗಪ್ಪನ್ಗೆ 100 ವರ್ಷ ವಯಸ್ಸು ಅಂತ ಅಪ್ಪ ಹೇಳ್ತಿದ್ರು. ನಮ್ ಕುಟುಂಬನೇ ಕಾಯ್ತಿರೋ ಕುಲದೇವ್ರು ಅಂತ ದೃಢವಾಗಿ ನಂಬಿದ್ರು. ಹೌದು, ಹಾವು ಇಷ್ಟು ಪಕ್ಕದಲ್ಲಿ ಬಂದು ಹಾಲು ಕುಡಿತಾ ಇರೋ ನಿನಗೆ ಭಯ ಆಗಲ್ವಾ? ನಮ್ಮ ಮನೆತನಾನೇ ಕಾಪಾಡ್ತಿರೋ ಈ ಸ್ವಾಮಿಗೆ ನಾವ್ಯಾಕೆ ಭಯ ಪಡ್ಬೇಕು? ಆದ್ರೆ ಅದಕ್ಕೊಂದು ಮರೆ ಹಾವಿದೆ, ಅದು ತುಂಬಾ ಚೂಟಿ. ಬರ್ತಾ ಬರ್ತಾ ನಿನ್ ಧೈರ್ಯ ಜಾಸ್ತಿ ಆಗೋಯ್ತು. ಬಾ ಹೋಗೋಣ. ಮ್ಯಾಗೆ ಕುಂತ್ಕೊಂಡು ಸಂಧಿ ಸಂದಾಗೆ ಸುತ್ಕೊಂಡು ಗಜಮುಖ ನಿಂತವ್ ನೀನು ನೋಡಿ. ಅವನೇ ಪುಟ್ಟಯ್ಯ, ಅಲ್ಲಿ ಬರ್ತಾವ್ ನೋಡಿ. ಅವನೇ ಪುಟ್ಟಯ್ಯ. ಪುಟ್ಟಯ್ಯ ಪುಟ್ಟಯ್ಯ ಬರ ಇಲ್ಲಿ. ಪುಟ್ಟಯ್ಯ, ಏನಾಗಬೇಕಾಗಿತ್ತು? ಇವರು ನಿನ್ನ ಹುಡುಕೊಂಡ್ ಬಂದವ್ರೆ. ನನ್ಗಲ್ಲ ಅಂತ ಕಾಣಿಸ್ತದೆ. ನಿಮ್ಗೆ ಯಾವ ಪುಟ್ಟಯ್ಯ ಬೇಕು? ನಾ ಬರ್ತೀನಿ ಬುದ್ಧಿ. ಆ ವಿಡಿಯೋದ್ರಲ್ಲಿ ಸೀಮೆಲೆ ಭಾರಿ ಮನ್ಸ್ರಂತಲ್ಲ, ಅದು ನಾನೇ. ಆ ಒಂದ್ ಸೈನ್ಯವೇ ಬರ್ಲಿ ನಿಮ್ಮನ್ನ ನೋಡಿ ಎದ್ರಕೊಂಡು ಓಡಾಯ್ತದಂತಲ್ಲ. ತಾವ್ಯಾರು? ತಾಲ್ಲೂಕ್ನಿಂದ ಬಂದಿದ್ದೀನಿ. ತಮ್ಗೆ ಏನ ಬೇಕು? ಒಂದು ದೊಡ್ಡ ಹಾವು ಹಿಡ್ದು. ತಾನೇ ಕಷ್ಟ. ನಿಮಗಿದೆಲ್ಲ ಕಷ್ಟವೇ. ಒಳಗೂಡ್ ತಿಳಿದೆ ಮಾತಾಡಬಾರ್ದು. ನಿಮ್ಗೆ ಏನಾಗಬೇಕು ಬೇಗ ಹೇಳಿ. ಹೇಳ್ಬಿಡ್ತೀನಿ. ನನಗೆ 6 ಅಡಿ ಉದ್ದದ ಹಾವಿನ ಚರ್ಮ ಒಂದು ಅರ್ಜೆಂಟ್ ಆಗ್ಬೇಕು. 6 ಅಡಿ ಉದ್ದ? ಇದಕ್ಕೆ ಪುಂಗಿ ಪುಟ್ಟನೇ ಬೇಕಾ? ನಿಮಗಿನ್ನೂ ನನ್ ಗುಟ್ಟು ಗೊತ್ತಿಲ್ಲ ಅಂತ ಕಾಣಿಸ್ತದೆ. ಈ ಪುಂಗಿ ಪುಟ್ಟಯ್ಯ 30 ಅಡಿ ಉದ್ದ ಕಮ್ಮಿ ಇರೋ ಅವನ ತಿರುಗು ನೋಡಕ್ಕಿಲ್ಲ, ಗೊತ್ತಾ? ಅದಕ್ಕೆ ತಾನೇ ನಿಮ್ಮ ಹತ್ರ ಬಂದಿರೋದು. ಹೆಂಗಾದ್ರೂ ಮಾಡಿ ಹಾವು ಹಿಡ್ಕೊಟ್ಬಿಡಿ. ಆಗಕ್ಕಿಲ್ಲ ಕಣಯ್ಯ. ಅಯ್ಯೋ, ಹಂಗೆ ಹೇಳ್ಬಿಡ್ಬೇಡಿ. ಯಾವ ಆಗಕ್ಕಿಲ್ಲ ಕಣಯ್ಯ. ಸರಿ ಬಿಡಿ, ಹಂಗಾದ್ರೆ ಇನ್ಸ್ಪೆಕ್ಟರ್ ಹತ್ರ ಹೇಳ್ಬಿಡ್ತೀನಿ. ಇನ್ಸ್ಪೆಕ್ಟ್ರು ಅಂತ ಎದುರಿಸ್ತಾ ಇದೀಯಾ? ಅವ್ರು ತಾನೇ ತರ ಕೇಳಿದ್ದು. ಯಾವ ಇನ್ಸ್ಪೆಕ್ಟ್ರು? ಹೊಸದಾಗಿ ತಾಲೂಕಿಗೆ ಬಂದವ್ರೇನಲ್ಲ ಅವ್ರೇನೆ. ಒಬ್ಬ ಕೈದಿನ ಒಂದೇ ಏಟಿಗೆ ಒಡೆದ್ ಸಾಯಿಸ್ಬಿಟ್ರು ಅಂತ ಹೋದ್ಸರಿ ಪೇಪರ್ ಬಂದಿರ್ಲಿಲ್ವಾ? ಅವರೇ. ಅಲ್ಲ, ನನಗೇನಂದೆ ಆಗೋದೇ ಇಲ್ಲ ಅನ್ನ. ಒಳ್ಳೆ ಪರಿಸ್ಥಿತಿ ಬರ್ತಲ್ಲಪ್ಪ. ಅಲ್ಲ, ಒಂದೇ ಏಟಿಗೆ ಹೊಡೆದ್ ಸಾಯಿಸಾಕ್ಬಿಟ್ರ? ಹೌದು. ಸರಿ ಬಾ. ಏನ್ ಪುಂಗಿ ಊದ್ತೀನೋ, ಏನ್ ಹಿಡಿತೀನೋ. ಎಲ್ಲೆಲ್ಲ ಯಾ ಸುತ್ತೋದು ಇನ್ನು ಎಲ್ಲಪ್ಪ? ಉತ್ತ ಸಿಗೋದ್ ಬೇಡವಾನೆ ಹಿಡಿಯಕ್ಕೆ. ಉತ್ತ ಉತ್ತ ನೋಡು, ಉತ್ತ 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 ಉತ್ತ. ಊದು ಊದು ಊದಯ್ಯ. ಊದಯ್ಯ ಅಂದ್ರೆ ಏನಯ್ಯ, ಇನ್ನು ಬರೋದು ಹೊತ್ತಾಯ್ತದ? ನಾನೇನ ಹುತ್ತದೊಳಗ ಹುಟ್ಟು ಹಿಡಿತೀನ? ತಾವಾಗೆ ಬರ್ಬೇಡ್ವಾ? ನಾನ್ ಬಾರ್ಸ ಆಟಕ್ಕೆ ಯಾವ್ಯಾವ ಮಾವು ಎಲ್ಲೆಲ್ಲಿದ್ರು ಕಿತ್ಕೊಂಡು ಬರ್ತಿರ್ಬೇಡವಾ? ನೋಡ್ತಿರು. ನಾಗಪ್ಪ ಬರಬೇಡ, ನಾಗಪ್ಪ ನಾಗಪ್ಪ ಬರ್ಬೇಡ, ನಾಗಪ್ಪ ಬರಬೇಡ. ಏನಯ್ಯ, ಕಾಣ್ತಾನೆ ಇಲ್ಲ? ಅವೆಲ್ಲ ಬೆಳಿಗ್ಗೆನೆ ಕಾಫಿ ಹೋಟ್ಲ್ ಕಡೆ ಹೋಗಿರ್ಬೋದು. ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತದೆ. ಆಮೇಲೆ ಹಿಡ್ಕೊಳ್ಳೋ ಬಾ. ಏನಯ್ಯ, ಮುಂಟೆ ಬಿಡ್ತೀಯ? ಇನ್ಸ್ಪೆಕ್ಟರ್ ಹತ್ರ ಹೇಳ. ಯಾಕಪ್ಪ ಕೋಪಿಸ್ಕೊಂತೀಯ? ಆ ಹುತ್ತದ ಹತ್ರ ನೋಡೋ ಬಾ. ಅಲ್ಲಿರ್ತದ? ಯಾಕೆ ಕೋಪ ಮಾಡ್ಕೊಂತೀಯ? ಆ ಹುತ್ತದ ಹತ್ರ ಅದೇ, ಅಲ್ಲಿ ಹಿಡಿಯೋಣ ಬಾ. ನಡಿ ನಡಿ. ಹಿಂದ್ಗಡೆಯಿಂದ ಓಡ್ ಬಂದ್ಬಿಡ್ತಲ್ಲ. ಹಾವು ಹಿಡಿತೀನಿ ಅಂತ ಅಂದ್ಬಿಟ್ಟು ನೀನೇ ಓಡ್ ಬಂದ್ಬಿಟ್ಟಿಯಲ್ಲ. ಅಲ್ಲಿ ಮ್ಯಾಗ ನಿಂತ್ಕಳೆ. ಯಾಕೆ? ನಿಂತ್ಕಳೆ ಮೇಲೆ. ಯಾರ ಬರ್ತಾವ್ರ ನೋಡು. ಇಲ್ಲ, ಯಾರು ಇಲ್ಲ.
ನನ್ನಲ್ಲಿ ಬಿಟ್ಬಿಡು, ನನಗ ಹಿಡಿಯ ಬರೋಕ್ಕಿಲ್ಲ. ಏನೋ ಸಾಗದಾಗಳನ್ನ ಇಟ್ಕೊಂಡು ಹೊಟ್ಟೆಪ ನಡ್ಸ್ಕೊತಾ ಇದ್ದೆ. ನಂದು ದೊಡ್ಡ ಸಂಸಾರಪ್ಪ. ಏನೋ ಗಾಚಾರ ನಿನ್ ಕೈಗೆ ನಾನು ಸಿಕ್ಕಾಕಂಡೆ. ನನ್ನನ್ನು ಬಿಟ್ಬಿಡು, ನನ್ನನ್ನು ಬಿಟ್ಬಿಡು. ಹೇಳಪ್ಪ ಹೇಳಪ್ಪ ಹೇಳು 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 ಹೇಳಪ್ಪ. ಯಾಕೆ ಕಾಲು ಬಿಡ್ತೀಯ? ಅಯ್ಯ, ನನ್ ಗುಟ್ಟು ಯಾರ ಹತ್ರನೂ ಹೇಳ್ಬೇಡ. ನಿಂಗ ಆವಿನ ಚರ್ಮ ತಾನೇ ಬೇಕು? ಹೌದು. ಇನ್ಸ್ಪೆಕ್ಟರ್ ಹತ್ರ ನನ್ನ ವಿಷಯ ಹೇಳಕ್ಕಿಲ್ಲ ಅಂತ ಪ್ರಮಾಣ ಮಾಡು. ಬೇರೆ ಒಬ್ರ ಹತ್ರ ಕರ್ಕೊಂಡೋಗಿ ನಿಂಗ ಆವಿನ ಚರ್ಮ ಕೊಡಿಸ್ತೀನಿ. ಆಗ್ಲಪ್ಪ. ಸರಿ ಬಾ. ಇವ್ರೆ ಆವಾಡಿಗೆ ಮಾಯಣ್ಣ. ಅಣ್ಣ, ಇವರಿಗೆ 6 ಅಡಿ ಆವಿನ ಚರ್ಮ ಬೇಕಂತೆ. 6 ಅಡಿ ಉದ್ದ? ದುಡ್ಡು ಜಾಸ್ತಿ ಆಯ್ತದೆ. ಎಷ್ಟಾದ್ರೂ ಕೊಡ್ತೀನಿ. ಆ ಮನೇಲಿ ಒಂದು ನಾವದೆ, ಅದು ಅವ್ರ ಮನೆ ದೇವರು. 200 ರೂಪಾಯಿ ಆಯ್ತದೆ, ಕೊಡ್ತೀರಾ? ಕೊಡ್ತೀನಿ. ಸರಿ. ಇವತ್ತಿ ಹಾವು ಸಿಕ್ಬಿಟ್ರೆ ಒಳ್ಳೆ ಸಂಪಾದನೆ. ಸಾಯಾವ ಗುರಿ ಇಟ್ರೆ ಮರಿ ಹಾವು ಬತ್ತರಲ್ವಾ? ಅಚ್ಚು. ಏನೋ ನಮ್ಮ ಮನೆ ದೇವರಾಗಿರೋ ಈ ಹಾವನ್ನೇ ಹಿಡಿಯಕ್ ಬಂದಿದ್ಯಾ ನೀನು? ಹುತ್ತ ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಹಾವಾಡ್ಗಿನ ಕೆಲಸ ಇರುತ್ತೆ, ಅದ್ ತಿಳ್ಕೊ. ಏಯ್, ಇನ್ನೊಂದ್ ಸಾರಿ ಇದ್ ಕಡೆ ಬಂದ್ರೆ ನಿನ್ ಕಾಲ್ ಮುರ್ಸಾಕ್ಬಿಡ್ತೀನಿ ರಾಸ್ಕಲ್. ಹೋಗ್ತೀನಿ. ಸ್ವಲ್ಪ ದಿವಸದಲ್ಲೇ ನಾನು ಯಾರು ಅನ್ನೋದು ಗೊತ್ತಾಗ್ತದೆ. ಹೋಗ. ಏನದು? ಏನೋ ಹುಳ ಕಚ್ಚಾಗಾಯ್ತಪ್ಪ. ಸರಿ ಬಲಕೋ.
ನಿನ್ ಹುಟ್ಟುದಬ್ಬಕ್ಕೆ ಆಶೀರ್ವಾದ ಮಾಡ್ತಾ ಇದ್ದೇನೆ ನೋಡು. ಗಣೇಶ, ರತ್ನನ್ ಹುಟ್ಟುದಬ್ಬಕ್ಕೆ ಏನಾದ್ರೂ ಉಡುಗೊರೆ ಕೊಡ್ಬೇಕಲ್ವಾ? ಹೌದು, ಏನ್ ಕೊಡೋಣ? ಒಬ್ಬ ಲಕ್ಷಣವಾಗಿರೋ ಹುಡುಗನ್ ಹುಡುಕಿ ಕೊಟ್ಬೋಣ. ಗಣೇಶ, ಮದುವೆ ಆದ್ಮೇಲೆ ಅವಳು ಮನೆ ಬಿಟ್ಟು ಹೊರಟೋಗ್ತಾಳೆ ಕಣೋ. ಹೋಗ್ಲಿ ಅಂತೀಯಾ? ಪರವಾಗಿಲ್ಲ, ಕೆಲ್ಸ ಇದೆ, ಚೆನ್ನಾಗಿ ಸಂಪಾದನೆ ಮಾಡ್ಕೊಳ್ತೀಯ. ಏ ಹುಡುಗಿ, ನಾನೇನ್ ಕೋಲೆ ಬಸ್ಸನ್ನು ಆಡ್ಸೋಣ ಅನ್ಕೊಂಡಿಯಾ? ಬಿಡೋಣ, ನಮ್ ಪದ್ಮ ಇಲ್ವಾ, ಅವ್ಳು ಗಂಡ್ಮಗು ಆಗೈತಂತೆ, ಹೋಗಿ ನೋಡ್ಕೊಂಡ್ ಬರ್ತೀನಿ. ಮುಸ್ಸಂಜೆ ಹೊತ್ತು ಬೇಗ ಬಂದ್ಬಿಡು. ಕುಡಿ ತಗೊಳ ಗಣೇಶ, ಹೋಗೋಣ ಬಾ. ತಾತ, ಹಂಗೆ ಸ್ವಲ್ಪ ದೂರ ಹೋಗಿ ಬರೋಣ. ಆ ಕಡೆ ಬೇಡವ್ವ, ಇವತ್ತು ಹುಣ್ಣಿಮೆ, ಕತ್ಲೆ ಬೇರೆ ಆಗ್ತಿದೆ. ಹಂಗಾದ್ರೆ ಯಾರು ಆ ಕಡೆ ಹೋಗ್ಬಾರ್ದಾ? ಹೌದು ಕಣವ್ವ, ಹುಣ್ಣಿಮೆ ರಾತ್ರಿಲಿ ತಾಳೆ ಗುತ್ತಿಲಿ ಕ್ಯಾರೆ ಅವು ನಾಗರಾವು ಸೇರ್ತವೆ. ಆ ಕಡೆ ಯಾರು ಹೋಗ್ಬಾರ್ದವ್ವ, ಮನೆ ಹೊಂಟೋಗ್ಬಿಡವ್ವ. ರತ್ನ, ಇವತ್ತು ನೀನ್ ಎಷ್ಟು ಚೆನ್ನಾಗಿ ಕಾಣ್ತಿ. ಅಂದ್ರೆ ನಿನ್ನೆ ಮೊನ್ನೆ ಚೆನ್ನಾಗಿರ್ಲಿಲ್ವಾ? ನೀನ್ ಯಾವತ್ತೂ ಚಂದ್ವೆ, ಆದ್ರೆ ಇವತ್ತು ಆಕಾಶದಿಂದ ಇಳಿದಿರೋ ಅಪ್ಸರೆ ಆಗಿದ್ದೀಯ. ಹೋಗಿ, ನಿಮ್ಮ ಹತ್ರ ಮಾತಾಡಲ್ಲ. ನೀವು ಆಕಾಶದಲ್ಲಿರೋ ಅಪ್ಸರೆಲ್ಲ ಮುಂಚೆನೆ ನೋಡ್ಬಿಟ್ಟು ಬಂದಿದ್ದೀರಾ ಅಂತ ಆಯ್ತು. ಯಾರು ನಿಮ್ಮನ್ನ ನೋಡು ಅಂದವರು? ಇಷ್ಟಕ್ಕೆ ಎಷ್ಟು ಕೋಪನ ನೋಡು. ಇವತ್ತು ನೀನು ಹುಟ್ಟಿದಬ್ಬ ಅಂತ ಹೇಳಿ ಅಪ್ಪನ ಜೊತೆಲಿ ಕಾಡ್ಗೂ ಹೋಗದೆ ತಪ್ಪಿಸ್ಕೊಂಡ್ ಬಂದಿದ್ದೀನಿ. ಬೆಳಕಿನಿಂದಲೂ ನಿಂದೇ ಜ್ಞಾನ. ಸರಿ, ನಾನು ಹುಟ್ಟಿದಬ್ಬಕ್ಕೆ ಏನು ಉಡುಗೊರೆ ಕೊಡ್ಬೇಕು ಅಂತಿದ್ದೀರಿ? ನೀನ್ ಮನೆಗೆ ಹೋಗೋಷ್ಟರಲ್ಲಿ ಕೊಟ್ಬಿಡ್ತೀನಿ. ಈಗ ಈ ಅಪ್ಸರೆ ಜೊತೆಲಿ ಕಾಡು ದಾರಿಲಿ ನಡೆದು ಹೋಗೋಣ ಅನ್ಸುತ್ತೆ. ಹೋಗೋಣ. ಅಣ್ಣ ಬೇಗ ಬಾ ಅಂದಿದ್ದಾನೆ, ಕತ್ಲಾಗ್ತಾ ಬಂತು. ನಾಳೆ ಬೇಗ ಬರ್ತೀನಿ. ಕಾಡು ಬೆಟ್ಟ ಎಲ್ಲಿ ಬೇಕಾದ್ರೂ ಹೋಗೋಣ. ಇಲ್ಲ, ನೀನೀಗ ನನ್ ಜೊತೆ ಬರ್ಲೇಬೇಕು. ಹೇಳಪ್ಪ. ನೀನ್ ನನ್ ಜೊತೆ ಬರ್ಲೇಬೇಕು. ಬರೋಲ್ಲ. ನನ್ ಕಣ್ಣೇ ನೋಡಿ ಹೇಳು. ಬರಲ್ವಾ?